ಎಲ್ರಿಗೂ ನಮಸ್ಕಾರ. ನಾವು ಇವತ್ತು 19ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇದು 3ನೆಯ ಅಧ್ಯಾಯ, ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ ಶ್ಲೋಕ ಹೀಗಿದೆ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಇಲ್ಲಿ ಶ್ರೀಕೃಷ್ಣ ಹೀಗೇನೆ ಅಂತ ನೇರವಾಗಿ ಹೇಳ್ತಿದ್ದಾನೆ. ಈ ಶ್ಲೋಕದ ಅರ್ಥ ತುಂಬ ಸರಳವಾಗಿದೆ. ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸವನ್ನು ಮಾಡು. ಅನಾಸಕ್ತವಾದ ಕರ್ಮದಿಂದ ಮನುಷ್ಯ ಭಗವಂತನನ್ನೇ ಪಡೀಬಹುದು. ಎರಡು ಮಾತು ನೇರವಾದ ಮಾತುಗಳಿಂದ ಹೇಳ್ತಿದ್ದಾನೆ. ಇದುವರೆಗೂ ಇದೇ ಭಾವದ ಬೇರೆ ಬೇರೆ ಮಾತುಗಳನ್ನು ಆತ ಹೇಳಿದ್ದ. ಕರ್ಮಫಲದ ಆಸೆ ಇಟ್ಟುಕೊಂಡು ಮಾಡಿದರೆ ಅದರಿಂದ ಪಾಪ ಹುಟ್ಟತ್ತೆ. ಆ ಪಾಪದಿಂದ ಮನುಷ್ಯ ಯಾವತ್ತೂ ಮೇಲೇರೋಕ್ಕಾಗೋದಿಲ್ಲ. ಅದೇ ಯೋಚನೆಗಳಲ್ಲಿ ಅಲ್ಲಲ್ಲೇ ತೊಳಲಾಡ್ತಾ ಇರ್ತಾನೆ. ಈಗ ಯಾರೋ ಒಬ್ಬರು ಕೆಟ್ಟ ಕೆಲಸದಿಂದ, ಕಳ್ಳ ಕೆಲಸದಿಂದ ದುಡ್ಡು ಮಾಡೋರಿದ್ರೆ ಅವರು ಅದೇ ಯೋಚನೆಯಲ್ಲಿ ಇರ್ತಾರೆ. ಯಾವತ್ತೂ ಅಲ್ಲಿಂದ ಮೇಲೆ ಬರಬೇಕು ಅಂತ ಅವರಿಗೆ ಆಸೆಯೇ ಇರೋದಿಲ್ಲ. ಕೂಪಮಂಡೂಕದ ಹಾಗಿರ್ತಾರೆ. ಹಾಗಾಗಿ ಅವೆಲ್ಲ ಕೆಟ್ಟ ದಾರಿಗಳು. ಅವೆಲ್ಲ ಯಾಕೆ ಬರುತ್ತೆ ಅಂದರೆ ಆಸೆ ಅನ್ನುವ ಒಂದು ವಿಚಾರದಿಂದ. ಬುದ್ಧನೂ ಅದನ್ನು ಹೇಳ್ತಾನೆ. ಸಿನಿಮಾ ಹಾಡುಗಳಲ್ಲೂ ಬೇಕಾದಷ್ಟು ಜನರು ಬೇಕಾದಷ್ಟು ರೀತಿಯಲ್ಲಿ ಹೇಳಿದ್ದಾರೆ ಆಸೆ ಒಳ್ಳೆಯದಲ್ಲ ಅಂತ. ಆದರೆ ಮನುಷ್ಯನಿಗೆ ಆಸೆ ಸಹಜವೇ. ಒಂದು ಹಂತದ ಆಸೆ ಸರಿಯೂ ಕೂಡ. ಆದರೆ ಅದು ದುರಾಸೆ ಆಗಬಾರ್ದು. ಅದು ತುಂಬ ಕೆಟ್ಟದೇ ಆಗತ್ತೆ. ಆದರೆ ಕೃಷ್ಣ ಏನು ಹೇಳ್ತಿದ್ದಾನೆ ಅಂದರೆ ಆ ಒಂದು ಹಂತದ ಆಸೆಯನ್ನು ಕೂಡ ನೀನು ಬಿಟ್ಟುಬಿಡು. ಆಗ ನಿನಗೆ ಪ್ರಪಂಚದಲ್ಲಿ ಯಾವ ಬಂಧನಗಳು ಇರೋದಿಲ್ಲ. ನನಗೆ ದುಃಖ ಆಗೋದಿಲ್ಲ. ಆಸೆ ಇದ್ದಾಗ ಏನಾಗುತ್ತೆ, ನನಗೇನೋ ಬೇಕು ಅಂತ ಇರುತ್ತೆ. ಅದು ಸಿಕ್ಕಲಿಲ್ಲ ಅಂತ ಆದಾಗ ದುಃಖ. ಆ ದುಃಖದಿಂದ ಇವತ್ತು ಹೇಳ್ತಾರಲ್ಲ ಮೆಂಟಲ್ ಹೆಲ್ತ್ ಅಂತ. ಇದನ್ನು ಭಗವದ್ಗೀತೆ ಏನು ಇದು ಮೆಂಟಲ್ ಹೆಲ್ತನ್ನು ಟ್ರೀಟ್ಮೆಂಟೇ ತಾನೆ. ಮೆಂಟಲ್ ಹೆಲ್ತ್ ಇಶ್ಯೂಸ್ ಯಾಕೆ ಆಗತ್ತೆ? ಮನುಷ್ಯನಿಗೆ ಆಸೆ ಇದ್ದರೆ ಆಗತ್ತೆ. ಆಸೆ ಇದ್ದಾಗ ನನಗೇನೋ ಸಿಕ್ಕಬಾರ್ದು, ಆಮೇಲೆ ಅದ್ರ ಹಿಂದ್ಗಡೆ ಪ್ರಯತ್ನ, ಸಿಕ್ಕಲಿಲ್ಲ ಅಂದರೆ ದುಃಖ ಅಂತ ಆದಾಗ ಸಿಟ್ಟು ಅಂತ ಆದಾಗ ಇನ್ಯಾವುದೋ ರೀತಿಯ ಪರಿಣಾಮಗಳು. ಇವೆಲ್ಲ ಆದಾಗಲೇ ತಾನೆ ಮೆಂಟಲ್ ಹೆಲ್ತ್ ಹಾಳಾಗೋದು. ಮೆಂಟಲ್ ಹೆಲ್ತ್ ಹಾಳಾಗಬಾರ್ದು ಅಂದರೆ ಏನು ಮಾಡಬೇಕು? ಅದರ ರೂಟ್ ಕಾಸ್ ಆ ಆಸೆಯನ್ನು ಬಿಡಬೇಕು. ಆಸೆಯನ್ನು ಯಾಕೆ ಬಿಡಬೇಕು, ಹೇಗೆ ಬಿಡಬೇಕು? ಈ ರೀತಿ ಕೆಲಸ ಮಾಡಲೇಬೇಕು, ವಿಧಿ ಇಲ್ಲ. ಜೀವ ಅಂತ ಬಂದ ಮೇಲೆ ಕೆಲಸ ಮಾಡಲೇಬೇಕು. ಆದರೆ ಅದರಿಂದ ಏನೋ ಸಿಕ್ಕತ್ತೆ ಅನ್ನೋ ವಿಚಾರದಲ್ಲಿ ಕೆಲಸ ಮಾಡಬೇಡ. ಸುಮ್ಮನೆ ಕೆಲಸ ಮಾಡ್ತಿರು. ಹಾಗೆ ಮಾಡಿದಾಗ ಆಸೆ ಹೋಗಿತ್ತು. ಆಸೆ ಹೋದರೆ ಅದರ ಫಲದ ಪರಿಣಾಮಗಳೆಲ್ಲ ಹೋದವು. ಆಗ ನನಗೆ ಆ ಸಿಟ್ಟು ಇತ್ಯಾದಿ ಯಾವ ಭಾವನೆಗಳು ಬರೋದಿಲ್ಲ. ಏನೂ ಬರಲಿಲ್ಲ ಅಂತಾದಾಗ ಏನಿರುತ್ತೆ? ಮನಸ್ಸಿನಲ್ಲಿ ಶಾಂತಿ ಇರುತ್ತೆ. ಅದೇ ತಾನೇ ಮೆಂಟಲ್ ಹೆಲ್ತ್, ಅದೇ ತಾನೇ ಮೆಂಟಲ್ ಪೀಸ್. ಇದು ಇವತ್ತಿಗೂ ಮುಂದು ಯಾವತ್ತೂ ಬೇಕಾಗಿರುವ ಈ ಮಾತು ನೇರವಾಗಿ ಶ್ರೀಕೃಷ್ಣನ ಬಾಯಿಂದ ಬಂದ ಮಾತುಗಳು ಇದ್ದು. ಹಾಗಾಗಿ ಇದನ್ನು ಯಾಕೆ ಭಗವದ್ಗೀತೆಯನ್ನು ನಾವು ಮಕ್ಕಳಿಗೆ ಹೇಳಬೇಕು, ಯಾಕೆ ಭಗವದ್ಗೀತೆಯನ್ನು ಯುವಜನರಿಗೆ ಹೇಳಬೇಕು ಅಂದರೆ, ಈ ಯುವಜನತೆಗೆ, ಮಕ್ಕಳಿಗೆ, ನಮಗೆ ಈ ಆಸೆಗಳ ಬಂಧನ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಧಾನಕ್ಕೆ ಪ್ರಾಯ ಹೆಚ್ಚಾಗ್ತಾ ಹೋದಾಗೆ ಹೆಚ್ಚು ಅನುಭವಗಳಾದಾಗ ಬಹುಶಃ ಮನುಷ್ಯರಿಗೆ ಆಸೆಗಳು ಕಮ್ಮಿ ಆಗಬಹುದು. ಆದರೆ ಈ ಹಂತದಲ್ಲೇ ನಾವು ಆಸೆಗಳನ್ನು ಕಮ್ಮಿ ಮಾಡಿಕೊಂಡ್ರೆ, ಆಸೆಗಳನ್ನು ಇಲ್ಲವೇ ಮಾಡಿಕೊಂಡ್ರೆ, ಶ್ರೀಕೃಷ್ಣ ಹೇಳಿದ ಹಾಗೆ ನಮಗೆ ಆ ಮುಂದಿನ ಬದುಕಿನಲ್ಲಿ ಆ ಮಾನಸಿಕ ಆರೋಗ್ಯವು ಅದರಿಂದ ಶಾರೀರಿಕ ಆರೋಗ್ಯವು ಚೆನ್ನಾಗಿಯೇ ಇರುತ್ತೆ. ಹಾಗಾಗಿ ಇದನ್ನು ನಾವು ವೆಲ್ ಬೀಯಿಂಗ್ ಅದಕ್ಕಾಗಿ ಆದರೂ ನಾವು ಇದನ್ನು ಅಳವಡಿಸ್ಕೊಳ್ಬೇಕು. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.